ಕುಮಟಾ ನಗರದಲ್ಲಿ ಎಲ್ಲ ರೀತಿಯಾದಂತಹ ಗಣಪತಿಯನ್ನು ಚಿತ್ರೀಕರಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಪೊಲೀಸ್ ಇಲಾಖೆಯಿಂದಲೂ ಸಹ ಸುಂದರವಾದಂತಹ ಗಣಪತಿಯನ್ನು ಮಾಡಿದ್ದಾರೆ ಹೇಳುವಂತಹ ದರ್ಶನದಿಂದ ಈ ಒಂದು ಗಣಪತಿಯ ಚಿತ್ರೀಕರಣವನ್ನು ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿಯ ASI ಆಗಿರ್ತಕ್ಕಂತಹ ನಾಗರಾಜ್ ಅವರು ಈ ಒಂದು ಸಂದರ್ಭದಲ್ಲಿದ್ದಾರೆ. ಅವರನ್ನು ನಾವು ಮಾತನಾಡಿಸೋಣ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ನಾಗರಾಜ್ ಅಂತೇಳಿ ASI ಕುಮಟಾ ಪೊಲೀಸ್ ಸ್ಟೇಷನ್. ನಾವು ಈ ಗಣಪತಿನ ವಿಜೃಂಭಣೆಯಿಂದ ಮಾಡ್ತೀವಿ. ಆದರೆ ಕಳೆದ 30 ವರ್ಷಗಳಿಂದ ಈ ಗಣಪತಿ ಹಬ್ಬನ ಬಿಡದೆ ಆಚರಿಸ್ಕೊಂಡು ಬರ್ತಾಯಿದ್ದೀವಿ. ಇಲ್ಲಿ ಸಾಧಾರಣ 29 ಇದೊಂದು 30ನೇ ವರ್ಷದ ಗಣಪತಿ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ಸಹ ವಿಜೃಂಭಣೆಯಿಂದ ಈ ಒಂದು ಪೂರಿತೆಯನ್ನು ಮಾಡ್ಕೊಂಡು ಬರ್ತಾಯಿದ್ರಿ. ನಮ್ಮ ಸಾಹೇಬರು ಮತ್ತು ಎಲ್ಲ ನಿಮ್ಮ ಇಲ್ಲಿ ಎಲ್ಲ ಸಿಬ್ಬಂದಿ ಸ್ಟಾಫ್ ಎಲ್ಲರೂ ಒಟ್ಟಾಗಿ ಈ ಒಂದು ಮೂರ್ತಿನ ಪೂಜೆಯನ್ನು ಮಾಡಿಸ್ತಾ ಇದ್ದೀರಿ. ಇಲ್ಲಿ ಸಾಧಾರಣವಾಗಿ ಯಾವ ಒಂದು ಕಾರ್ಯಕ್ರಮವನ್ನು ಅಥವಾ ಪೂಜೆಯನ್ನು ವಿಶೇಷವಾಗಿ ಮಾಡಿಸ್ತಾ ಇದ್ದೀರಿ? ಸತ್ಯನಾರಾಯಣ ಕಥೆ ಮಾಡಿಸ್ತೀವಿ ಪ್ರತಿ ದಿವಸ. ಪ್ರತಿ ವರ್ಷವೂ ಒಂದು ಸತ್ಯನಾರಾಯಣ ಕಥೆ ವಿಶೇಷವಾಗಿ ಮಾಡುವಂಥದ್ದು. ಮಹಾಪೂಜೆಗೆ ಸತ್ಯನಾರಾಯಣ ಕಥೆ ಮಾಡ್ತೀವಿ. ಮಹಾಪೂಜೆಗೆ ಒಂದು ವಿಶೇಷ. ಮತ್ತು ನಮ್ಮ ಸ್ಟಾಫು ಪ್ರತಿ ದಿವಸ ಒಬ್ಬೊಬ್ಬರು ಒಂದೊಂಥರ ಪೂಜೆ ಕೊಡ್ತೀವಿ. ಸ್ಟಾಫಿನ ಪ್ರತ್ಯೇಕವಾಗಿ ಒಂದು ಸೇವೆ, ಒಂದು ಗಣಪತಿಯಲ್ಲಿ ಸೇವೆ ಮಾಡಿಸುವಂಥದ್ದು ಇಟ್ಕೊಂಡಿದ್ದೀರಿ. ಇಲ್ಲಿ ಇಡೀ ಒಂದು ಕುಮಟಾವನ್ನು ನಗರವನ್ನೇ ತಾವು ಎಲ್ಲ ಒಂದು ವೀಕ್ಷಣೆ ಮಾಡಿ ಆ ಒಂದು ಜನರನ್ನು ಒಂದು ಒಳ್ಳೆ ದಾರಿಯಲ್ಲಿ ಮಾಡ್ಕೊತಾ ಇರುವಂಥವ್ರು. ಅಂಥ ಸಂದರ್ಭದಲ್ಲಿ ನಮ್ಮ ಗೃಹ ರಕ್ಷಕ ದಳದವರು ಇವತ್ತು ಪೂಜೆ ಕೊಟ್ಟಿದ್ದಾರೆ. ಗೃಹ ರಕ್ಷಕರೆಂದು ಇವತ್ತಿನ ಒಂದು ಸೇವೆ ಹೇಳುವಂಥದ್ದಾಗಿದೆ. ತಮ್ಮ ಈ ಒಂದು ಸೇವೆಯ ಸಂದರ್ಭದಲ್ಲಿ ಅಂದರೆ ಕುಮಟಾ ನಗರವನ್ನು ವೀಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ರೀತಿಯ ಇಂತಹ ಒಂದು ಗಣಪತಿಯ ಮೂರ್ತಿಯನ್ನು ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಅಥವಾ ತರುವಂಥ ಸಂದರ್ಭದಲ್ಲಿ ಕೆಲವೊಂದು ರೀತಿಯಾದಂತಹ ಘರ್ಷಣೆಗಳು ಹೇಳುವಂಥದ್ದು. ಅಂಥ ಸಂದರ್ಭದಲ್ಲಿ ತಾವು ರಕ್ಷಣೆಯನ್ನು ಹೇಳ್ಕೊಳ್ಳುವಂಥದ್ದು. ಅಂತಹ ಒಂದು ಘಟನೆಗಳು ಕುಮಟಾದಲ್ಲಿ ಆಗಿದೆಯೇ? ಹಾಗೆ ಇಲ್ಲ, ನಾನು ಬಂದಾಗಿಂದಂತೂ ಯಾವುದೂ ಆಗಿಲ್ಲ. ನಾನು ಕಳೆದ 4 ವರ್ಷಗಳಿಂದ ಇಲ್ಲಿ ಬಂದಿದ್ದೀನಿ. ಆವಾಗಿಂದ ಇಲ್ಲಿ ತನಕ ಯಾವುದೂ ಆ ಥರ ಘರ್ಷಣೆಗಳು ಆಗಿಲ್ಲ. ತುಂಬ ಈ ಒಂದು ಗಣಪತಿ ಸುಂದರವಾದಂಥ ಮೂರ್ತಿ. ಈ ಮೂರ್ತಿಯನ್ನು ನಾವು ಇಲ್ಲೇ ಮಾಡಿಸ್ತೀರೋ ಅಥವಾ ಹೊರಗಡೆಯಿಂದ ತರ್ತಾ ಇದ್ದೀವಿ? ಇಲ್ಲ, ಇಲ್ಲೇ ಮಾಡಿಸ್ತೀವಿ. ಮಣ್ಣಿನ ಗಣಪತಿ ಇಲ್ಲೇ ಮಾಡಿಸ್ತೀವಿ. ಇಲ್ಲೇ ಬಂದು ಮಾಡ್ತಾ ಇರುವಂಥದ್ದು. ಇಲ್ಲ ಅಂದರೆ ಕುಮಟಾದಿಂದ ಕುಮಟದಲ್ಲಿ ಅಳವೆ ಕೋಡಿಯಿಂದ ಈ ಒಂದು ಮೂರ್ತಿಯನ್ನು ಮಾಡಿ ಇಲ್ಲಿ ತರ್ತಾರೆ ಅಂತ ಹೇಳುವಂಥದ್ದು. ಇದು ವಿಸರ್ಜನೆಯನ್ನು ತಾವು ಎಲ್ಲಿ ಮಾಡ್ತಾ ಇದ್ದೀವಿ? ನಾವಿಲ್ಲಿ ಇದರಲ್ಲಿ ನಮ್ಮ ಮೀನುಪೇಟೆ ಹತ್ರ ಇಲ್ಲಿಂದ ಮೆರವಣಿಗೆಯಲ್ಲಿ ಹೋಗಿ ಅದರ ಹತ್ರ ಸಣ್ಣ ಬಂದರದಲ್ಲಿ ನೀವು ವಿಸರ್ಜನೆ ಮಾಡ್ತೀರಿ ಅಂತ ಹೇಳ್ತೀರಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಕಾಡಕತ್ತಲಿನಿಂದ ಬೆಳಕಿಗೆ ದಾರಿ ತೋರಿಸೆಂದು, ಕಾಡಕತ್ತಲಿನಿಂದ ಬೆಳಕಿಗೆ ದಾರಿ ತೋರಿಸೆಂದು